ಕಲಘಟಗಿ ತಾಲೂಕಿನ ಹಿರೇಹೊನ್ನಿಹಳ್ಳಿ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ರವಿವಾರ ಬೆಳಗ್ಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಯೋಗದ ವಿವಿಧ ಪ್ರಕಾರಗಳನ್ನ ಮಾಡುವುದರ ಮೂಲಕ ವೈಶಿಷ್ಟ್ಯಪೂರ್ಣವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಅಂತಿಮ ಸ್ಥಿತಿ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಅಸಿಫ್ ಅಲಿ ನದಾಫ್, ಶಿಕ್ಷಕಿಯರು, ವಿದ್ಯಾರ್ಥಿಗಳು, ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದು ಮಕ್ಕಳಿಂದ ಪ್ರಾರ್ಥನಾ ಗೀತೆ, ಯೋಗ ದಿನದ ಮಹತ್ವ ಹಾಗೂ ಯೋಗದ ಉಪಯೋಗಗಳನ್ನ ತಮ್ಮ ಅನಿಸಿಕೆಗಳ ಮೂಲಕ ತಿಳಿಸಿಕೊಟ್ಟರು. ಹೇಳೋದ್ರಿಂದ ಮಾನಸಿಕ ನೆಮ್ಮದಿ ಇರಂಗಿಲ್ಲ, ಸರಿಯಾಗಿ ನಿದ್ದೆ ಬರಲ್ಲ. ಜೊತೆಗೆ ಏನಾಗ್ತದೆ ಅಂದ್ರೆ ದುಡಿದೆಲ್ಲ 40-50ನೇ ವಯಸ್ಸವರೆಗೆ ಏನ್ ದುಡಿತಾನ, ಆ ದುಡಿದೆಲ್ಲ ಮತ್ತೆ ಎಲ್ಲಿ ಏನ್ ಮಾಡ್ತಾನಂದ್ರ ಆರೋಗ್ಯಕ್ಕೆ ಖರ್ಚು ಮಾಡ್ಕೊಂತ ಅಡ್ಯಾಡ್ತಾನೆ. ಅದಕ್ಕೆ ಆ ರೀತಿ ಆಗ್ಬಾರ್ದಪ್ಪ ಅಂತಂದ್ರ ನಾವು ಏನ್ ಮಾಡ್ಬೇಕು, ದಿನನಿತ್ಯ ಒಂದು ಅರ್ಧ ಗಂಟೆ ಅಥವಾ ಒಂದು 20 ನಿಮಿಷ ಈ ತರಹದ ಒಂದು ಯೋಗ. ಜೀವನದ ಪರಮ ಉದ್ದೇಶವೇ ಶಾಂತಿ. ಈ ಶಾಂತಿ ಲಭಿಸಬೇಕಾದರೆ ನಾವು ಮನಸ್ಸನ್ನ ಹತೋಟಿಯಲ್ಲಿಡಬೇಕು. ಈ ಮನಸ್ಸು ಹತೋಟಿಯಲ್ಲಿ ಇಡಬೇಕಾದ್ರೆ ನಾವು ಪ್ರತಿದಿನ ಯೋಗದ ಒಂದು ಅಭ್ಯಾಸವನ್ನ, ಪ್ರಾಣಾಯಾಮದ ಅಭ್ಯಾಸವನ್ನ ಮಾಡಬೇಕು. ಈ ಒಂದು ನಮ್ಮ ಶಾಲೆಯಲ್ಲಿ ಇವತ್ತು ಜೂನ್ 21ರಂದು ಎಲ್ಲ ವಿದ್ಯಾರ್ಥಿನಿಯರು ಅತಿ ಉತ್ತಮವಾಗಿ ನಾವು ಆಚರಣೆ ಮಾಡಿದ್ದೀವಿ. ಅದರಲ್ಲಿ ಪ್ರಾಣಾಯಾಮಗಳು ಮತ್ತು ಕೆಲವು ಆಸನಗಳನ್ನು ಅತ್ಯುತ್ತಮವಾಗಿ ಆಚರಣೆ ಮಾಡಿದ್ದೇವೆ ಎಂದು ಹೇಳಲು ಇಷ್ಟಪಡುತ್ತೇವೆ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಿದ್ದೇವೆ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಎಲ್ಲರೂ ಖುಷಿಯಿಂದ ಎಲ್ಲ ಆಸನಗಳನ್ನು ಮಾಡಿ ಮುಗಿಸಿದ್ದೇವೆ. ಇಂದು ಯೋಗಾಸನ ದಿನ. ಇಂದಿನಷ್ಟೇ ನಾವು ಮಾಡಿಲ್ಲ, ಹಿಂದಿನ ದಿನವಾಗಲಿ ದಿನನಿತ್ಯವೂ ಬೆಳಗ್ಗೆ ಹಾಗೂ ಸಂಜೆಯೆಂದು ಮಾಡುತ್ತೇವೆ. ಯೋಗ ಮಾಡುವುದರಿಂದ ನಮಗೆ ತುಂಬಾ ಉಪಯುಕ್ತವಾಗಿದೆ. ಎಷ್ಟೋ ಏಜ್ ಆಗಿದ್ದರೂ 70 ಆಗಲಿ 80. ಈ ವೇಳೆ ವಿಶೇಷವಾಗಿ ಯೋಗ ದಿನದಂದು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ವಿವಿಧ ಪ್ರಕಾರದ ಯೋಗಾಸನಗಳನ್ನ ಮಾಡುವ ಮೂಲಕ ಗಮನವನ್ನ ಸೆಳೆದರು. ಇಲಿಯಾಸ್ ಕಿಡದಣ್ಣನವರ್, 9 ಲೈವ್ ನ್ಯೂಸ್, ಕಲಘಟಗಿ.